ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ ವಿನಯದಿ ಬೇಡುವೆ ಶಾರದ ಮಾತೆ ಕರುಣಿಸುವ ಭಯವ ಈ ಶುಭ ಕಾರ್ಯಕ್ಕೆ ಕರುಣಿಸುವ ಭಯವ ಈ ಶುಭ ಕಾರ್ಯಕ್ಕೆ ನಿರುತದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ ಭವಬಂಧನದೊಳು ಸಿಲುಕಿದೆ ನಮ್ಮ ಭವಬಂಧನದೊಳು ಸಿಲುಕಿದೆ ನಮ್ಮ ಮೋಕ್ಷದಿ ಪೊರೆಯೇ ದೇವ ಮೋಕ್ಷದಿ ಪೊರೆಯೇ ದೇವ ನಿರುತದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ. ಧನ್ಯವಾದಗಳು. ಪಾರ್ವತಿ ತನಯ ಗಣಪನನ್ನು ನೆನೆದಂತಹ ನನ್ನ ಮುದ್ದು ಮಕ್ಕಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂದು ಈ ಕಾರ್ಯಕ್ರಮದ ಸ್ವಾಗತ. ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಅತ್ಯಂತ ಸರಳ ಸ್ವಭಾವದ ಆಗಿರುವಂತಹ ಶ್ರೀ ಕೆ ಪಂಪಪತಿ ಸರ್, ಸಹಾಯಕ ನಿರ್ದೇಶಕರು ರೇಷ್ಮೆ ಇಲಾಖೆ ಸಿಂಧನೂರು ಅವರನ್ನು ಎಲ್ಲರ ಪರವಾಗಿ, ಪಾಲಕರ ಪರವಾಗಿ ಮತ್ತು ಶಿಕ್ಷಕರ ಪರವಾಗಿ, ನಮ್ಮ ಅಧ್ಯಕ್ಷರ ಪರವಾಗಿ ಅವರನ್ನು ನಾನು ತುಂಬುವುದರಿಂದ ಸ್ವಾಗತವನ್ನು ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ 4 ದಿನಗಳ ಕಾಲ ನಮ್ಮ ಶಾಲೆಗೆ ಬಂದು ಸಾಮಾಜಿಕ ಪರಿಶೋಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಶ್ರೀ ಶರಣಪ್ಪ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಕರನ್ನು ಅವರು ಕೂಡ ಬಂದಿಲ್ಲ, ಈಗ ಬರ್ತಾರೆ. ಅವರು ಕೂಡ ನಾನು ಪರೋಕ್ಷವಾಗಿ ಸ್ವಾಗತವನ್ನು ಮಾಡ್ತೀನಿ. ಅದೇ ರೀತಿಯಾಗಿ ಶ್ರೀ ಶಿವರಾಜ್ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಸಿಂಧನೂರು ಅವರನ್ನು ಕೂಡ ತುಂಬುವುದರಿಂದ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಇನ್ನೋರ್ವರು ಆಗಿರ್ತಕ್ಕಂಥ ಶ್ರೀ ಶಿವಕುಮಾರ್ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಸಿಂಧನೂರು ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ನಮ್ಮ ಶಾಲೆಯ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಬಸಪ್ಪ ದೇವಮೂರು ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಧ್ಯಕ್ಷರು ವಿಜಯ ಶಿಕ್ಷಣ ಅಭಿವೃದ್ಧಿ ಸಂಸ್ಥೆ ಅವರನ್ನು ಕೂಡ ನಾನು ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಸರ್ವ ಸದಸ್ಯರನ್ನು ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ಕೆ ಹೋಗೊಟ್ಟು ತಾವೆಲ್ಲರೂ ಆಗಮಿಸಿದರೆ ಪಾಲಕರನ್ನು ಕೂಡ ನಾನು ಶಾಲೆಯ ಪರವಾಗಿ, ಅಧ್ಯಕ್ಷರ ಪರವಾಗಿ ಮತ್ತು ನನ್ನ ಪರವಾಗಿ, ಎಲ್ಲ ಶಿಕ್ಷಕ ವೃಂದದ ಪರವಾಗಿ, ಮಕ್ಕಳ ಪರವಾಗಿ ಕೂಡ ತಮ್ಮನ್ನು ತುಂಬುವುದರಿಂದ ಈ ಒಂದು ಕಾರ್ಯಕ್ರಮವನ್ನು ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಎಲ್ಲರನ್ನೂ ಅವರಿವರೇ ಎನ್ನದೇ ಎಲ್ಲರನ್ನೂ ಕೂಡ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ಕೊಳ್ತಾ ನಮ್ಮ ಕಾರ್ಯಕ್ರಮದ ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ 2023-24ನೇ ಸಾಲಿನ ವಿಜಯ ಕಿರಿಯ ಅನುದಾನಿತ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಬಿಸಿ ಊಟದ ಯೋಜನೆ ಬಗ್ಗೆ 4 ದಿನಗಳ ಕಾಲ ಈ ಒಂದು ಶಾಲೆಯಲ್ಲಿ ಒಂದು ಪರಿಶೋಧನೆ ನಡೆಸಿಕೊಂಡಿದ್ದೇವೆ, ಸಾಮಾಜಿಕ ಪರಿಶೋಧನೆ ನಡೆಸಿದ್ದೇವೆ. 24/7/2024ರಿಂದ 27/3/2024 ಈ 3 ದಿನಗಳವರೆಗೆ ನಾವು ಏನೇನು ಈ ಶಾಲೆಯಲ್ಲಿ ಅನುದಾನದ ಬಗ್ಗೆ ಆಯಿತು, ಶಾಲೆಗೆ ಬಂದ ಅನುದಾನದ ಬಗ್ಗೆ ಮತ್ತು ಇಲ್ಲಿಯ ಕುಂದುಕೊರತೆಗಳ ಬಗ್ಗೆ, ಶಾಲೆ ಮತ್ತು ಸ್ಥಿತಿಗಳ ಬಗ್ಗೆ ನಾವೊಂದು ಪಟ್ಟಿ ಮಾಡಿ ಒಂದು ವಿವರ ಮಾಡಿ ತಮ್ಮಲ್ಲಿ ಎಲ್ಲ ತಿಳಿಸುತ್ತೇವೆ ಈ ದಿನದಂದು.
ಈ ಈ ಒಂದು 4 ದಿನದ ಒಳಗೆ ನಾವು ಏನು ನಡೆಸುವ ಒಂದು ಇದು 3 ದಿನಗಳ ಒಳಗೆ ಏನು ನಡೆಸಿರ್ತೀವಿ ಸಾಮಾಜಿಕ ಪರಿಶೋಧನೆ ಬಗ್ಗೆ, ಈ ದಿನದಂದು ಪಾಲಕರ ಸಭೆ ಅಂದರೆ ನಿಮ್ಮೆಲ್ಲರನ್ನು ಒಗ್ಗೂಡಿಸಿ ಒಂದು ಸಭೆ ಮಾಡೋದು ನಾವು. ಈ ಶಾಲೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಬೇಕು. ಮಕ್ಕಳ ಊಟ ಮಾಡೋದ್ರ ಬಗ್ಗೆ ಆಯಿತು, ಓದೋದ್ರ ಬಗ್ಗೆ ಆಯಿತು, ಇಲ್ಲಿ ಆಟದ ಪಾಠದ ಬಗ್ಗೆ ಆಯಿತು, ಮತ್ತು ತಾರತಮ್ಯದ ಬಗ್ಗೆ ಆಯಿತು, ಈ ಶಾಲೆಯಲ್ಲಿ ಹೇಗೆ ಅಡುಗೆ ಮಾಡ್ತಾರೆ, ಊಟ ಮಾಡ್ತಾರೆ, ಮತ್ತು ತಾರತಮ್ಯದ ಬಗ್ಗೆ ಏನೇನು ಇದೆ ನಿಮ್ಮ ಅನಿಸಿಕೆಗಳು ಇಲ್ಲಿ ವ್ಯಕ್ತಪಡಿಸ್ಬೋದು. ತಾವು ಓಪನ್ ಆಗಿರಿ. ಈ 4 ದಿನದೊಳಗೆ ನಡೆದಂಥ ಈ ನಾವೊಂದು 2023-24ನೇ ಸಾಲಿನಲ್ಲಿ ಒಂದು ಅನುದಾನ ಬಂದಿದೆ. ಅದಕ್ಕೆ ಎಷ್ಟೆಷ್ಟು ಬಂದಿದೆ, ಯಾವ್ಯಾವ ಎಷ್ಟೆಷ್ಟು ಖರ್ಚಾಗಿದೆ ಅಂತ ತಮ್ಮಲ್ಲಿ ತಿಳಿಪಡಿಸುತ್ತೇನೆ. ಒಟ್ಟು ಪ್ರಾರಂಭಿಕ ಮೊತ್ತ 18,803 ರೂಪಾಯಿ. ಒಟ್ಟು 2023-24ನೇ ಸಾಲಿನಲ್ಲಿ ಅನುದಾನದ ಮೊತ್ತ ಸರ್ಕಾರದಿಂದ ಏನು ಅನುದಾನ ಬಂದೈತೆ 3,01,610 ರೂಪಾಯಿ. ಅದಕ್ಕೆ ಬಡ್ಡಿ ಮೊತ್ತ 963 ರೂಪಾಯಿ. ಒಟ್ಟು ಖರ್ಚಾದ ಮೊತ್ತ ಈ 3,01,610 ರೂಪಾಯಿದೊಳಗೆ ಏನೇನು ಎಷ್ಟು ಖರ್ಚು ಮಾಡಿದ್ದಾರೆ ಅಂದರೆ 1,76,090 ರೂಪಾಯಿ. ಮತ್ತು ಉಳಿದ ಮೊತ್ತ